ಅದನ್ನು ಕಳ್ಕೊಂಡು ಎಲ್ಲ ಫುಟ್ಪಾತ್ ಅಲ್ಲಿ ಇಲ್ಲಿ ಟೋಲ್ ನಾವು ಈ ಖಂಡಿತ ಎಚ್ಚರಿಕೆ ಬೇಕು ನಮ್ಮ ರೈತರಿಗೆ ಯಾವುದೇ ಬೆಳೆ ಆಗ್ತದೆ ಕೂಡ ಹೋರಾಟವನ್ನು ಹಮ್ಮಿಕೊಂಡಿದೆ. ಈ ಹೋರಾಟ ಇನ್ನೂ ಕೂಡ ಮುಂದುವರಿಯುತ್ತದೆ. ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ. ಈ ಹೋರಾಟ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಸನ ಜಿಲ್ಲಾ ಘಟಕದ ವತಿಯಿಂದ ತಾಲೂಕಿನ ಶಾಂತಿಗ್ರಾಮ ಟೋಲ್ ಬಳಿ ರಸ್ತೆ ತಡೆ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಪಾಂಡುರಂಗ ಅನಂತಕುಮಾರ್ ಮಾತನಾಡಿ, ಸರ್ಕಾರ ರೈತರಿಗೆ ಮಾರಕವಾಗಿರುವ ಯೋಜನೆಗಳನ್ನು ರೂಪಿಸುವ ಮೂಲಕ ಸಂಕಷ್ಟ ಎದುರಿಸುವಂತಾಗಿದ್ದು, ಸರ್ಕಾರದ ರೈತ ವಿರೋಧಿ ನಡೆಯನ್ನು ರಾಜ್ಯ ರೈತ ಸಂಘ ಖಂಡಿಸುತ್ತದೆ ಎಂದರು. ಕಳೆದ 3-4 ವರ್ಷಗಳಿಂದ ಸಂಭವಿಸಿರುವ ಅತಿವೃಷ್ಟಿಯಿಂದ ರೈತರು ಸಂಕಷ್ಟ ಎದುರಿಸುತ್ತಿದ್ದು, ರಾಜ್ಯ ಸರ್ಕಾರ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಮೀಟರ್ ಅಳವಡಿಸಲು ಮುಂದಾಗಿದ್ದು, ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಅಲ್ಲದೆ ಕಳೆದ ಅನೇಕ ವರ್ಷಗಳಿಂದ ರೈತರ ಸಾಲ ಮನ್ನಾ ಮಾಡಲು ಸರ್ಕಾರ ಹಿಂದೇಟು ಹಾಕುತ್ತಿದ್ದು, ಸಂಕಷ್ಟದ ರೈತರಿಗೆ ನೆರವಾಗುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ದೂರಿದರು. ಚುನಾವಣೆ ವೇಳೆ ರೈತರ ಬಳಿ ಬರುವ ಜನಪ್ರತಿನಿಧಿಗಳು ರೈತರ ಹಿತರಕ್ಷಣೆ ಕಾಪಾಡುವಲ್ಲಿ ವಿಫಲವಾಗಿದೆ. ಕೂಡಲೇ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿ ರೈತರ ಬೆಳೆಗಳಿಗೆ ಉತ್ತಮ ಬೆಲೆ ನಿಗದಿ ಮಾಡಬೇಕು. ಆಲಮಟ್ಟಿ ಜಲಾಶಯ ನೀರಿನ ಮಟ್ಟವನ್ನು 519 ಅಡಿಯಿಂದ 524ಕ್ಕೆ ಏರಿಸಬೇಕು. ರೈತರಿಗೆ ಮಾರಕವಾಗಿರುವ ಕಾಯ್ದೆಗಳನ್ನು ಹಿಂಪಡೆಯಬೇಕು. ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರಾಜ್ಯ ರೈತರ ಸಂಘ ಹಸಿರು ಸೇನೆ ವತಿಯಿಂದ ನಮ್ಮ ವಾಸುದೇವ್ ಮೇಟಿ ಅವರ ಬಣದಿಂದ ನಾನು ಹಾಸನ ಜಿಲ್ಲೆಯ ಅಧ್ಯಕ್ಷನಾಗಿ ನೂತನ ಅಧ್ಯಕ್ಷನಾಗಿ ನಾನು ರೈತರಿಗೆ ತುಂಬಾ ಒಂದು ದುರಂತ ಆಗಿದೆ. ರೈತರಿಗೆ ಈಗ ಮೀಟರ್ ಅಳವಡಿಸ್ತೀನಿ ಅಂತಿದ್ದಾರೆ. ಎಲ್ಲವ ಬಾವಿಗೆಲ್ಲವ ಈ ಮನೆ ಬಿಲ್ ಕಟ್ಟಕ್ಕಾಗ್ದಲೆ ಮನೆ ಲೈಟ್ ಬಿಲ್ ಕಟ್ಟಕ್ಕಾಗ್ದಲೆ ಸಾಯ್ತಾ ಇದ್ದಾರೆ ರೈತರೆಲ್ಲವ. ಅಂತದ್ರಲ್ಲಿ ಈಗ ಬೋರಲ್ಲಿಗೆಲ್ಲವ ಬಿಲ್ ಕಟ್ಟಿದ್ರೆ ಮೀಟರ್ ಹಾಕಿದ್ರೆ ಆ ಒಂದು ಇದೇ ಉದ್ದೇಶಕ್ಕೆ ಮತ್ತೆ ನಮ್ಮ ಒಂದು ಏನಿದೆ ಆಲಮಟ್ಟಿ ಮೇಟಿ ಜಲಾಶಯ ಏನಿದೆ ಆಲಮಟ್ಟಿ ಜಲಾಶಯ ಏನಿದೆ ಅದನ್ನು ಎಚ್ಚರಿಕೆ ಮಾಡ್ಬೇಕು ಅಂತ ನಾವು ಸಂಪೂರ್ಣ ಕಾಯ್ದೆ ಕೊಟ್ಟರೆ ಆಮೇಲೆ ಸಾಲ ಮನ್ನಾ ರೈತರ ಸಾಲ ಮನ್ನಾ ಮಾಡಿ ಎಷ್ಟೋ ವರ್ಷಗಳಾಯ್ತು. ಇನ್ನು ಈಗ ಸಾಲ ಮನ್ನಾ ಮಾಡಿ ಅಂದ್ರೆ ಅವೆಲ್ಲನೂ ರೈತರಿಗೋಸ್ಕರ ಧಿಕ್ಕರಿಸುತ್ತಾ ಇದ್ದಾರೆ. ಅದಕ್ಕೋಸ್ಕರ ಸರ್ಕಾರಕ್ಕೆ ನೇರ ಹೊಣೆಯೇ ರೈತರು ಸಾಲಗಾರರಲ್ಲ, ಸರ್ಕಾರವೇ ಬಾಕಿದಾರರು. ಅದೊಂದಂತೂ ಮಾತು ಹೇಳಕ್ ಇಷ್ಟಪಡ್ತೀವಿ. ದಯವಿಟ್ಟು ರೈತರಿಗೆ ಸಿಗ್ಬೇಕಾದಂತ ಅನುಕೂಲಗಳು, ರೈತರಿಗೆ ಸಿಗ್ಬೇಕಾದಂತ ಸೌಕರ್ಯಗಳು ಯಾವೂ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಸರ್ಕಾರಕ್ಕೆ ವಿರೋಧವಾಗಿ ನಾವು ಇವತ್ತು ಒಂದು ಈ ಪ್ರತಿಭಟನೆ ಮಾಡ್ತಾ ಇದೀವಿ. ರೈತ ಸಂಘ ಹಾಗೂ ಹಸಿರು ಸೇನೆ ಇವತ್ತು ನಂಜುಂಡಸ್ವಾಮಿ ಅವರ ಹೋರಾಟದ ಹಾದಿಯಲ್ಲಿ ಮುಂದುವರೆದ ಭಾಗವಾಗಿ ಹಾಸನ ಜಿಲ್ಲೆಯಲ್ಲಿ ಪಾಂಡುರಂಗ ಅನಂತಕುಮಾರ್ ಅವರ ನಾಯಕತ್ವದಲ್ಲಿ ಇವತ್ತು ಏನು ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆ ವಿರೋಧವಾಗಿ ಮತ್ತು ಇವತ್ತೇನು ರೈತರ ಪಂಪ್ಸೆಟ್ಗಳಿಗೆ ಒಂದು ಮೀಟರ್ ಅಳವಡಿಕೆಯ ವಿಚಾರವಾಗಿ ಮತ್ತು ರೈತರ ಸಾಲ ಮನ್ನಾ ಹಲವಾರು ರೈತ ವಿರೋಧಿ ಚಟುವಟಿಕೆಗಳನ್ನ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಇವತ್ತು ನಡ್ಕೊಂಡು ಬಂದಿದೆ. ಆ ರೈತ ವಿರೋಧಿ ಚಟುವಟಿಕೆಗಳ ವಿರೋಧವಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ಹಾಸನ ಜಿಲ್ಲೆಯ ಎಲ್ಲ ತಾಲೂಕು ಮಟ್ಟದಲ್ಲಿ ಇವತ್ತು ರಾಜ್ಯ ಹೆದ್ದಾರಿ ಬಂದ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಮತ್ತು ಇವತ್ತಿನ ದಿನ ನಮ್ಮ ಹಕ್ಕೊತ್ತಾಯ ಏನಾಗಿದೆ ಅಂದ್ರೆ ಪ್ರತಿ ಒಂದು ಹೆಜ್ಜೆಗೂ ಕೂಡ ರೈತರಿಗೆ ಇವತ್ತು ಮೋಸವನ್ನ ಎಸಗುತ್ತಾ ರೈತರಿಗೆ ಅನ್ಯಾಯವನ್ನ ಮಾಡ್ತಿರುವಂತ ಸರ್ಕಾರಗಳಿಗೆ ನಮ್ಮ ಧಿಕ್ಕಾರ. ಮತ್ತು ಇವತ್ತು ರೈತರನ್ನ ಗುಲಾಮಗಿರಿಗಳಿಗೆ ಮತ್ತು ರೈತರು ಇವತ್ತು ಜೀತ ಪದ್ಧತಿಯಲ್ಲಿ ಬದುಕುವಂತ ಕಾಯ್ದೆಗಳನ್ನ ಇವತ್ತೇನು ತಂದಿದ್ದಾರೆ ಅದನ್ನ ವಾಪಸ್ ಪಡೆದವಾದ್ರೆ ಇವತ್ತು ಕೇಂದ್ರ ಸರ್ಕಾರ ವಾಪಸ್ ಪಡೆದಾಗಿದೆ. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅದನ್ನ ಅಷ್ಟೇ ತಂದಾಗಿದೆ. ಆದ್ರೆ ರಾಜ್ಯ ಸರ್ಕಾರಗಳು ಅವರ ಚುನಾವಣಾ ಗಿಮಿಕ್ಗೋಸ್ಕರ ಇವತ್ತು ಕೇಂದ್ರದಲ್ಲಿ ವಾಪಸ್ ತಾಂಡಿದ್ದಾರೆ. ರಾಜ್ಯ ಸರ್ಕಾರಗಳು ಯಾವುದೇ ರಾಜ್ಯ ಸರ್ಕಾರಗಳು ಅದನ್ನು ವಾಪಸ್ ತಾಂಡಿಲ್ಲ. ಅದನ್ನ ಕೂಡಲೇ ಹಿಂಪಡಿಬೇಕು. ಕಾಯ್ದೆಗಳನ್ನ ಹಿಂಪಡೆದು ಇವತ್ತಾಗ್ಲೇ ಏನಿದೆ APMC ಕಾಯ್ದೆ ಆಗಿರ್ಬೋದು ಮತ್ತು ರೈತರಿಗೆ ಅನುಕೂಲವಾಗುವಂತ ಹಲವಾರು ಕಾಯ್ದೆಗಳಿದಾವೆ ಅದನ್ನ ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ಹಸಿರು ಸೇನೆ ವತಿಯಿಂದ ನಂಜುಂಡಸ್ವಾಮಿ ಅವರ ಒಂದು ಕೃಪಾಶೀರ್ವಾದಗಳೊಂದಿಗೆ ಅವರ ಸಿದ್ಧಾಂತವನ್ನ ಮುಂದಿಟ್ಕೊಂಡು ಇದೇ ಹಸಿರು ಸೇನೆ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ರೂಪಿಸಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಿದ್ದೀವಿ ಸರ್ಕಾರಕ್ಕೆ.
ಪಟ್ಟಿದ್ದಾರೆ ಬಂದು ಸಾಕಷ್ಟು ಜನ ಹೊತ್ತಿಗೆ ಅವರು ಬಂದು ಸಾಮಾಜಿಕ ರೈತರೆಲ್ಲ ಬರಬೇಕು. ಪ್ರತಿಭಟನೆಯಲ್ಲಿ ಒಕ್ಕಲಿಗರ ಸೇನೆಯ ರಾಜ್ಯಾಧ್ಯಕ್ಷ ರಾಕೇಶ್ ಗೌಡ, ರೈತ ಮುಖಂಡರಾದ ಸುರೇಶ್ ಬಾಬು, ಮಂಜುನಾಥ್, ಸಂದೀಪ್, ಮಣಿಕಂಠ, ರವಿ, ನವೀನ್ ಇತರರು ಇದ್ದರು.